ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ 2015ರ FDA GK ಪೇಪರ್ನ ನೋಡ್ತೀವಿ. ಮೊದಲನೇ ಭಾಗದಲ್ಲಿ 20 ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡಿದ್ವಿ. ಈಗ ಎರಡನೇ ಭಾಗದಲ್ಲಿ ಉಳಿದಂಥ 20 ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಪ್ರಶ್ನೆ ಸಂಖ್ಯೆ 21. ಭಾರತದಲ್ಲಿ ಪ್ರಥಮ ಸಿಮೆಂಟ್ ಕಾರ್ಖಾನೆಯು ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಸರಿಯಾದಂಥ ಉತ್ತರ ಮದ್ರಾಸ್, ಇಂದಿನ ಚೆನ್ನೈ. 1904 ಮದ್ರಾಸಲ್ಲಿ ಇದು ಸ್ಥಾಪನೆಯಾಗಿದ್ದು ಭಾರತದ ಪ್ರಥಮ ಸಿಮೆಂಟ್ ಕಾರ್ಖಾನೆ. 1904 ತಮಿಳುನಾಡಿನ ಚೆನ್ನೈ ಅಂದರೆ ಅಂದಿನ ಮದ್ರಾಸಲ್ಲಿ ಸ್ಥಾಪನೆ ಆಯಿತು. ನಂತರ 1914ರಲ್ಲಿ ಗುಜರಾತ್ನ ಪೋರ್ಬಂದರಲ್ಲಿ ಸ್ಥಾಪನೆ ಆಯಿತು. 1914ರಲ್ಲಿ ಗುಜರಾತ್ನ ಪೋರ್ಬಂದರಲ್ಲಿ ಎರಡನೇ ಸಿಮೆಂಟ್ ಕಾರ್ಖಾನೆ ಪ್ರಾರಂಭ ಆಯಿತು. ಪ್ರಸ್ತುತ ಭಾರತದಲ್ಲಿ 128ಕ್ಕಿಂತ ಹೆಚ್ಚು ಬೃಹತ್ ಮತ್ತು 332ಕ್ಕಿಂತ ಹೆಚ್ಚು ಸಣ್ಣ ಸಿಮೆಂಟ್ ಕೈಗಾರಿಕಾ ಕಾರ್ಯಾರಂಭಗಳು ನಡೀತಾ ಇವೆ. ಇನ್ನು ಸಿಮೆಂಟ್ ಉತ್ಪಾದನೆಯಲ್ಲಿ ಚೀನಾ ವಿಶ್ವದಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿದೆ. ಚೀನಾ 1, ಭಾರತ 2 ವಿಶ್ವಗಳ ರ್ಯಾಂಕಿಂಗಲ್ಲಿ. ಈ ಕೆಳಗಿನ ಹೇಳಿಕೆಗಳನ್ನು ಪೂರ್ಣಗೊಳಿಸಿ. ಎನ್ ಕರೆನ್ಸಿ, ಹಾಗಾದರೆ ಕೆಳಗಿನ ಯಾವುದು ಸಾಮ್ಯತೆ ಹೊಂದುತ್ತೆ? ಎನ್ ಅನ್ನೋದು ಒಂದು ಕರೆನ್ಸಿ. ಅದೇ ರೀತಿ ಕೇರಳ ಅನ್ನೋದು ಒಂದು ರಾಜ್ಯ. ಆಪ್ಷನ್ 4 ಇದಕ್ಕೆ ಕರೆಕ್ಟ್ ಆದಂಥ ಉತ್ತರ ಆಗುತ್ತೆ. ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ 1/3 ವಯಸ್ಸಿನವನಾಗಿದ್ದಾನೆ. 12 ವರ್ಷಗಳ ನಂತರ ಆತನು ತನ್ನ ತಂದೆಯ ವಯಸ್ಸಿನ ಅರ್ಧದ ವಯಸ್ಸಿನವನಾಗುತ್ತಾನೆ. ಹಾಗಾದರೆ ಆ ಹುಡುಗನ ಈಗಿನ ವಯಸ್ಸೆಷ್ಟು? ಇದನ್ನು ನೀವು ಗೆಸ್ ಮಾಡ್ಬೋದು. 12 ವರ್ಷಗಳು. ಹುಡುಗನಿಗೆ ಇವಾಗ 12 ವರ್ಷ ಆಗಿದೆ ಅಂತ ಅಂದ್ಕೊಳ್ಳೋದಾದರೆ ಹುಡುಗನ ಈಗಿನ ವಯಸ್ಸು ತಂದೆಯ 1/3 ಭಾಗ ಅಂತ ಹೇಳಿದ್ದಾರೆ. ಅಂದರೆ ತಂದೆಯ ವಯಸ್ಸು 12 × 3 36 ವರ್ಷ. ಹುಡುಗನಿಗೆ ಈಗ 12 ವರ್ಷ ಆಗಿದ್ರೆ ತಂದೆಗೆ 36 ವರ್ಷ ಆಗಿರುತ್ತೆ. 12 ವರ್ಷಗಳ ನಂತರ ತಂದೆಯ ವಯಸ್ಸಿನ ಅರ್ಧದಷ್ಟು ವಯಸ್ಸಿನವನಾಗುತ್ತಾನೆ. 12 ವರ್ಷಗಳ ನಂತರ ಅಂದರೆ ಕೂಡಿ ಎರಡಕ್ಕೂ, ಇದಕ್ಕೂ ಕೂಡಿ 12 + 12 24, 36 + 12 48. ತಂದೆಯ ವಯಸ್ಸು 48, ಅದರ ಅರ್ಧ 24 ಮಗನ ವಯಸ್ಸು. ಎರಡನೇ ಸ್ಟೇಟ್ಮೆಂಟು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ಉತ್ತರ 12. ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯ ಕಾಯಿಲೆಯಾಗಿದೆ? ಸರಿಯಾದಂಥ ಉತ್ತರ ಬಣ್ಣ ಕುರುಡುತನ. ಆಪ್ಷನ್ 3. ವಿಟಮಿನ್ ಸಿ ಕೊರತೆಯಿಂದ ಬರುತ್ತೆ. ರಿಕೆಟ್ಸ್ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ಹೆಚ್ಚಾಗಿ ಮಕ್ಕಳಲ್ಲಿ ಇದು ಕಂಡುಬರುತ್ತೆ, ರಿಕೆಟ್ಸ್ ಕಾಯಿಲೆ. ಮತ್ತು ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡುತನ ಕಂಡುಬರುತ್ತೆ. ವಿಟಮಿನ್ ಎ. ಸೊ ವಿಟಮಿನ್ ಎ ಇಂದ ಇರುಳು ಕುರುಡುತನ, ವಿಟಮಿನ್ ಸಿ ಇಂದ ಸ್ಕರ್ವಿ, ವಿಟಮಿನ್ ಡಿ ಇಂದ ರಿಕೆಟ್ಸ್ ಕಾಯಿಲೆ ಬರುತ್ತೆ. ಚಂದ್ರನ ಮೇಲೆ ಕೆಲಸ ನಿರ್ವಹಿಸದ ಸಾಧನ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸರಿಯಾದಂಥ ಉತ್ತರ ಸ್ಪೆಕ್ಟ್ರೋಮೀಟರ್. ಆಪ್ಷನ್ ರೋಹಿತಾದ್ವಿತಿ ಮಾಪಕ. ಚಂದ್ರನ ಮೇಲೆ ಇದು ಕೆಲಸ ನಿರ್ವಹಿಸಿದ. ಚಂದ್ರನ ಮೇಲೆ ಸಾಮಾನ್ಯವಾಗಿ ಗಾಜಿನ ತಾಪದ ಮಾಪಕ ಕೆಲಸ ನಿರ್ವಹಿಸುವುದಿಲ್ಲ. ಏಕೆಂದರೆ ಹಗಲಿನಲ್ಲಿ ತಾಪವು ಸುಮಾರು 120 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರುತ್ತೆ. ರಾತ್ರಿಯಲ್ಲಿ ತಾಪ 230 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುತ್ತೆ. ಈ ತಾಪದಲ್ಲಿ ಗಾಜು ಒಡೆದು ಬಿರುಕು ಬಿಡುತ್ತೆ. ಆಗ ಒಂದು ಕಾರಣದಿಂದ ಇದನ್ನು ಅಲ್ಲಿ ಬಳಸೋಕ್ಕಾಗೋದಿಲ್ಲ. ಗ್ರಹವು ಕಾಂತಕ್ಷೇತ್ರ ಹೊಂದಿರಲು ಇರುವ ಕಾರಣವೇನು? ಸೊ ಆಪ್ಷನ್ಗಳನ್ನು ನೋಡ್ಕೋಬೋದು. ತನ್ನ ಅಕ್ಷದ ಮೇಲೆ ಅದರ ಭ್ರಮಣೆ. ಗ್ರಹ ತನ್ನ ಅಕ್ಷದ ಮೇಲೆ ಭ್ರಮಣೆಯಿಂದ ಕಾಂತಕ್ಷೇತ್ರವನ್ನು ಹೊಂದಿರುತ್ತೆ. ಗ್ರಹದ ಚಲನೆಯಿಂದ ಗ್ರಹದ ಅಂತರಾಳದಲ್ಲಿರುವ ದ್ರವಗಳು ಚಲಿಸುತ್ತವೆ. ಇವುಗಳ ಚಲನೆಯಿಂದ ವಿದ್ಯುತ್ ಉಂಟಾಗುತ್ತದೆ. ವಿದ್ಯುತ್ ಕ್ಷೇತ್ರ ಉಂಟಾದ ಕಡೆ ಕಾಂತಕ್ಷೇತ್ರ ಸೃಷ್ಟಿಯಾಗುತ್ತೆ. ಒಂದು ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡ್ ಏನಾಗುತ್ತದೆ? ಸೊ ವಸ್ತುವಿನ ತೂಕದಲ್ಲಿ ಹೆಚ್ಚಳದೊಂದಿಗೆ ರೂಪುಗೊಳ್ಳುತ್ತದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಕಬ್ಬಿಣದ ಜಲೀಯ ಆಕ್ಸೈಡನ್ನು ತುಕ್ಕು ಅಂತ ಕರೀತಾರೆ. ಅದರ ಫಾರ್ಮುಲಾ Fe2O3 2H2O. Fe2O. ಬರಲಾದಂತಹ ತೀರ್ಮಾನವನ್ನು ಗುರುತಿಸಿ. ಎಲ್ಲ ಸುಶಿಕ್ಷಿತ ಜನರು ಸುದ್ದಿಪತ್ರಿಕೆಗಳನ್ನು ಓದುತ್ತಾರೆ. ಕುಮಾರನ್ ಸುದ್ದಿಪತ್ರಿಕೆಗಳನ್ನು ಓದುವುದಿಲ್ಲ. ತೀರ್ಮಾನ: ಕುಮಾರನ್ ಸುಶಿಕ್ಷಿತನಲ್ಲ. ಸುದ್ದಿಪತ್ರಿಕೆಯನ್ನು ಓದುವುದು ಸುಶಿಕ್ಷಿತರಿಗೆ ಅಗತ್ಯವೇನೂ ಅಲ್ಲ. ಈ ಎರಡು ತೀರ್ಮಾನಗಳಲ್ಲಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥದ್ದು ಮೊದಲನೇ ತೀರ್ಮಾನಕ್ಕೆ ನಾವು ಬರ್ಬೋದು. ಆಪ್ಷನ್ 2. ಒಂದನೇ ತೀರ್ಮಾನಕ್ಕೆ ಮಾತ್ರ ಬರಲಾಗಿದೆ. ಈ ಕೆಳಗಿನವುಗಳಲ್ಲಿನ ಯಾವ ಆಯ್ಕೆಯು ತರ್ಕಬದ್ಧವಾಗಿದೆ? ಪೊದೆಯಲ್ಲಿರುವ 2 ಪಕ್ಷಿಗಳಿಗಿಂತ ಒಂದು ಪಕ್ಷಿಯು ಬೆಲೆ ಬಾಳುತ್ತದೆ. ಇದರ ತೀರ್ಮಾನಗಳನ್ನು ನೀವು ಇಲ್ಲಿ ನೋಡ್ಕೋಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4. 2 ಕೂಡ ಆಗುತ್ತೆ. ನಮ್ಮ ಬಳಿ ಏನಿದೆಯೋ ಅಷ್ಟರಲ್ಲೇ ನಾವು ತೃಪ್ತಿಪಟ್ಟುಕೊಳ್ಳಬೇಕು. ನಮ್ಮ ಬಳಿ ಇಲ್ಲದಿರುವ ವಸ್ತುವಿಗೆ ನಾವು ಹಂಬಲಿಸಬಾರದು. ಮುಕಿಲನ್ 12 ವರ್ಷದ ವಯಸ್ಸಿನ ಹುಡುಗ. 3 ವರ್ಷಗಳಿಂದ
ಆತನು ತನ್ನ ತಂದೆ ತಾಯಿಗೆ ಒಂದು ನಾಯಿ ಬೇಕೆಂದು ಕೇಳಿಕೊಳ್ಳುತ್ತಿದ್ದಾನೆ. ಆತನ ತಂದೆ ತಾಯಿಯು ವಸತಿ ಸಂಕೀರ್ಣದಲ್ಲಿ ನಾಯಿಯು ಸಮಾಧಾನದಿಂದ ಇರುವುದಿಲ್ಲವೆಂದು ತಾವು ಭಾವಿಸಿರುವುದಾಗಿ ಆತನಿಗೆ ಹೇಳುತ್ತಿದ್ದಾರೆ. ಆದರೆ ಅವರು ಆತನಿಗೆ ಪಕ್ಷಿಯನ್ನು ಇಟ್ಟುಕೊಳ್ಳಲು ಅನುಮತಿ ನೀಡಿರುತ್ತಾರೆ. ಮುಕಿಲನ್ ಇದುವರೆಗೂ ತಾನು ಯಾವ ವಿಧದ ಪಕ್ಷಿಯನ್ನು ಇಷ್ಟಪಡಬಹುದು ಎಂಬುದನ್ನು ನಿರ್ಧರಿಸಿರುವುದಿಲ್ಲ. ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾದದ್ದು? ಸೊ ಮೇಲನ್ನು ಓದಿ ಸರಿಯಾದಂಥ ಉತ್ತರವನ್ನು ಗುರುತಿಸ್ಬೋದು. ಆಪ್ಷನ್ 3, ಮುಕಿಲನ್ ತಂದೆ ತಾಯಿಗಳೊಂದಿಗೆ ವಸತಿ ಸಂಕೀರ್ಣದಲ್ಲಿ ವಾಸಿಸುತ್ತಾನೆ. ಇದು ಮಾತ್ರ ಅಲ್ಲಿ ನಾವು ಪ್ರಾಪರ್ ಆಗಿ ಗುರುತಿಸ್ಬೋದು. ಜಾಗತಿಕ ಸ್ಥಾನ ನಿರ್ಧರತೆ ವ್ಯವಸ್ಥೆಯು ಈ ಕೆಳಗಿನ ಯಾವುದಕ್ಕೆ ಅವಕಾಶವನ್ನು ಕಲ್ಪಿಸುತ್ತದೆ? ಸರಿಯಾದಂಥ ಉತ್ತರ ಸ್ಥಳ ಮತ್ತು ಸಮಯ. ಜಾಗತಿಕ ಸ್ಥಾನ ನಿರ್ಧರತೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS ಅಂತ ನಾವು ಕರಿತೀವಿ. ಇದು ಉಪಗ್ರಹ ಆಧಾರಿತ ಸಮಯ ಮತ್ತು ಸ್ಥಾನ ನಿರ್ಧಾರಿತ ಒಂದು ವ್ಯವಸ್ಥೆಯಾಗಿದೆ. ಇದನ್ನು ಪ್ರಾರಂಭ ಮಾಡಿದ್ದು USA ಅವರು. ಅಮೆರಿಕದ ವಾಯುದಳ ಇದನ್ನು ನಿರ್ವಹಣೆ ಮಾಡುತ್ತೆ. ಇತ್ತೀಚೆಗೆ ಭಾರತವು ತನ್ನದೇ ಆದ ಸ್ವಂತ GPS ವ್ಯವಸ್ಥೆಯನ್ನು ಹೊಂದಲು 7 ಉಪಗ್ರಹಗಳನ್ನು ಉಡಾವಣೆ ಕೂಡ ಮಾಡಿದೆ. 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಪ್ರಮಾಣ ಎಷ್ಟು? 1.20 ಬಿಲಿಯನ್. ಆಪ್ಷನ್ 4. ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಇದು ಕೂಡ ಜನಗಣತಿ ಆಧಾರದ ಮೇಲೆ ಹೇಳಬೇಕಾಗತ್ತೆ. ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ. ಸೊ ಸರಿಸುಮಾರು 20 ಕೋಟಿಯಷ್ಟು ಜನ, 19,95,81,477 ಜನ ಜನಸಂಖ್ಯೆಯಲ್ಲಿ ಬರುತ್ತೆ. ಎರಡನೇ ಸ್ಥಾನ ಮಹಾರಾಷ್ಟ್ರ, 11,23,72,992. ಅದೇ ರೀತಿ ಮೂರನೇ ಸ್ಥಾನದಲ್ಲಿ ಬಿಹಾರ ಬರುತ್ತೆ, 10,38,04,637. ಭಾರತದ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 7. ಯಾವ್ಯಾವುದು ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್, ದೆಹಲಿ, ದಾದ್ರಾ ನಗರ್ ಹವೇಲಿ, ಪುದುಚೇರಿ, ಚಂಡೀಗಢ, ದಿಯು ದಮನ್ ಮತ್ತು ಲಕ್ಷದ್ವೀಪ. ಈ ಕೆಳಗಿನ ರಾಜ್ಯಗಳಲ್ಲಿ ಯಾವ ಸರಿಯಾದಂಥ ಉತ್ತರ ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ. ಜನಸಂಖ್ಯೆ ಆಧಾರದ ಮೇಲೆ ನಾವು ಹೇಳೋದಾದರೆ ಸಿಕ್ಕಿಂ ಬರುತ್ತೆ. ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಹೇಳಬೇಕು. ವಿಸ್ತೀರ್ಣದ ಆಧಾರದ ಮೇಲೆ ಅತಿ ಚಿಕ್ಕ ರಾಜ್ಯ ಗೋವಾ ಆಗುತ್ತೆ. ಸೊ ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಗೋವಾ. ಅದೇ ರೀತಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ, ಹಾಗೆ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ UP. G7 ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಸರಿಯಾದ ಉತ್ತರ ವಿಶ್ವದ 7 ಶ್ರೀಮಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಕ್ಕೂಟ G7 ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಹೋಗಿದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು USA. ವಿಶ್ವದ ಒಟ್ಟು ಸಂಪತ್ತಿನ 62% 7 ರಾಷ್ಟ್ರಗಳು ಹೊಂದಿವೆ. 1973ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿದೆ. ISIS ಇದು ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರಥಮಾಕ್ಷರಗಳಾಗಿದೆ ಅಂದರೆ ವಿಸ್ತರಿಸಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 2 ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ ISIS ಅಂತ ಹೇಳಿದ್ರೆ. ಸೊ ಇದೊಂದು ವಿಶ್ವದ ಅತ್ಯಂತ ಕ್ರೂರ ಭಯೋತ್ಪಾದಕ ಸಂಘಟನೆಯಾಗಿದೆ. ಪ್ರಶ್ನೆ 38. 2 ಪಟ್ಟಿಗಳಿದೆ, ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಭಾರತ, ಸ್ವಿಟ್ಜರ್ಲ್ಯಾಂಡ್, ಸೈಬೀರಿಯಾ, ಚಿಲಿ. ಸೊ ಹೊಂದಿಸಿ ಬರೆಯೋದಾದರೆ ಆಪ್ಷನ್ C ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನಾವಿಲ್ಲಿ ಹೊಂದಿಸಿ ಬರೆಯೋದಾದರೆ ಭಾರತ ಅರಾವಳಿ, ಸ್ವಿಟ್ಜರ್ಲ್ಯಾಂಡ್ ಆಲ್ಪ್ಸ್, ಸೈಬೀರಿಯಾ ಆಲ್ಡೆ, ಚಿಲಿ ಆ್ಯಂಡೇಸ್. ಈ ಕೆಳಗಿನವುಗಳಲ್ಲಿ ಯಾವುದೂ ಕೃಷ್ಣಾ ನದಿಯ ಉಪನದಿಯಲ್ಲ. ಸೊ ಇದಕ್ಕೆ ಕುರಿತಾಗಿ ನಾನು ಟ್ರಿಕ್ ವಿಡಿಯೋಗಳನ್ನ ಮಾಡಿದ್ದೀನಿ. ಕಾವೇರಿ ನದಿ, ಕೃಷ್ಣಾ ನದಿ ಮುಂತಾದ ನದಿಗಳು ಹಾಗೂ ಇನ್ನುಳಿದಂಥ ಎಲ್ಲ ಮಾಹಿತಿ ಅಂದರೆ ನದಿಗಳು. ಸೊ ಆ ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟ್ ನಾವು ಚೆಕ್ ಮಾಡಿ. ಟ್ರಿಕ್ ವಿಡಿಯೋಗಳು ಇದ್ರ ಕುರಿತಾಗಿ ನಾನು ಮಾಡಿದ್ದೀನಿ, ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತ. ಕೆಳಗಿನವುಗಳಲ್ಲಿ ಯಾವುದೂ ಕೃಷ್ಣಾ ನದಿಯ ಉಪನದಿಯಲ್ಲ. ಸೊ ಭದ್ರಾ ಕೃಷ್ಣಾ ನದಿಯ ಉಪನದಿಯಲ್ಲ. ಕೃಷ್ಣಾ ನದಿಯ ಉಪನದಿಗಳು
ಪಂಚಗಂಗಾ, ದೂದ್ಗಂಗಾ, ಭೀಮಾ, ಕೊಯ್ನಾ, ತುಂಗಭದ್ರಾ, ಹಿರಣ್ಯಕೇಶಿ, ಘಟಪ್ರಭಾ, ಮಲಪ್ರಭಾ ಇಷ್ಟು ಕೂಡ ಇದರ ಉಪನದಿಗಳು. ಭಾರತದಲ್ಲಿ ಪಟ್ಟಣವನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಪರಿಭಾಷಿಸಲಾಗುತ್ತದೆ? ಸೊ ಮೊದಲ 3 ಆಪ್ಷನ್ಗಳು ಸರಿ. ನಗರಸಭೆ ಇರುವ ಸ್ಥಳ, ಪೌರಸಭಾ ಕ್ಷೇತ್ರ ಸಮಿತಿ ಇರುವ ಸ್ಥಳ, 5,000ಕ್ಕಿಂತ ಹೆಚ್ಚು ನಿವಾಸಿಗಳು ಹೊಂದಿರುವ ಸ್ಥಳ. ಹಾಗಾಗಿ ಆಪ್ಷನ್ 4 ಸರಿಯಾದಂಥ ಉತ್ತರ ಆಗುತ್ತೆ ಇದಕ್ಕೆ. ಪಟ್ಟಣ ಅಂತ ಹೇಳಿದ್ರೆ ಗ್ರಾಮೀಣ ಸಮುದಾಯವಾಗಿರ್ತದೆ, ನಗರಕ್ಕಿಂತ ಕಡಿಮೆ ಗಾತ್ರದ ಜನಸಂಖ್ಯೆಯನ್ನು ಹೊಂದಿರುತ್ತೆ. ನಗರ ಅಂತ ಹೇಳಿದ್ರೆ ಭಾರತದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಸ್ಥಳಗಳನ್ನು ನಗರ ಅಂತ ಡಿವೈಡ್ ಮಾಡ್ಕೋತೀವಿ. 2014ರ ಬ್ರಿಕ್ಸ್ ಶೃಂಗಸಭೆಗೆ ಈ ಕೆಳಗಿನ ಯಾವ ರಾಷ್ಟ್ರಗಳ ಮುಖ್ಯಸ್ಥರು ಹಾಜರಿದ್ದರು? ಸರಿಯಾದಂಥ ಉತ್ತರ 2014ರ ಶೃಂಗಸಭೆಯಲ್ಲಿ ಹಾಜರಿದ್ದಂಥವರು ಯಾರ್ಯಾರು ಅಂತ ನಾವು ನೋಡೋದಾದರೆ, ಸೊ ಆಪ್ಷನ್ 3 ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಬ್ರಿಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಬಿ ಅಂದರೆ ಬ್ರೆಜಿಲ್, ಆರ್ ಅಂದರೆ ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೀನಾ ಮತ್ತು ಎಸ್ ಅಂದರೆ ಸೌತ್ ಆಫ್ರಿಕಾ ಅಂದರೆ ದಕ್ಷಿಣ ಆಫ್ರಿಕಾ. ಇದರ ಕೇಂದ್ರ ಕಚೇರಿ ಚೀನಾದ ಶಾಂಘೈ ನಗರದಲ್ಲಿದೆ. 2006ರಲ್ಲಿ ಬ್ರಿಕ್ ಅಂತ ಇದನ್ನು ಪ್ರಾರಂಭ ಮಾಡಲಾಯಿತು. ಮೊದಲು 4 ರಾಷ್ಟ್ರಗಳಿದ್ವು. 2010ರಲ್ಲಿ ಸೌತ್ ಆಫ್ರಿಕಾವನ್ನು ಸೇರಿಸಲಾಯಿತು. ಅಲ್ಲಿಗೆ ಬ್ರಿಕ್ಸ್ ಅನ್ನೋ ಒಂದು 5 ರಾಷ್ಟ್ರಗಳ ಒಂದು ಇದಾಯಿತು. ಉದಯೋನ್ಮುಖ ಆರ್ಥಿಕ ರಾಷ್ಟ್ರಗಳ ಒಕ್ಕೂಟ ಉದಯ ಆಯಿತು. 2014ರಲ್ಲಿ ಬ್ರೆಜಿಲಲ್ಲಿ ಇದು ನಡೆದಿತ್ತು. ಹಾಗೆ ರೀಸೆಂಟಾಗಿ 2018ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿದು ನಡೆದಿತ್ತು. ಈ ಕೆಳಗಿನ ಯಾವ ದೇಶದಲ್ಲಿ ಫ್ಯೂಜಿ ಪರ್ವತ ಇದೆ? ಸರಿಯಾದ ಉತ್ತರ ಜಪಾನ್ ದೇಶದಲ್ಲಿ ಫ್ಯೂಜಿ ಪರ್ವತ ಕಂಡುಬರುತ್ತೆ. ಫ್ಯೂಜಿ ಪರ್ವತ ಜಪಾನ್ ದೇಶದ ರಾಜಧಾನಿಯಾದ ಟೋಕಿಯೋ ನಗರದಿಂದ ನೈಋತ್ಯ ದಿಕ್ಕಿನ ಕಡೆಗೆ, ಅಂದರೆ ನೈಋತ್ಯ ದಿಕ್ಕಿಗೆ ಒಂದು 100 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತೆ. ಇದು ಜೀವಂತ ಜ್ವಾಲಾಮುಖಿಯನ್ನು ಹೊಂದಿರುವಂಥ ಪರ್ವತ ಆಗಿದೆ. ಹಾಗೂ ಈ ಪರ್ವತ ಶ್ರೇಣಿಯು ಫ್ಯೂಜಿ ಸ್ಯಾನ್, ಜಪಾನ್ ದೇಶದ ಅತ್ಯಂತ ಎತ್ತರವಾದಂತಹ ಶಿಖರ ಕೂಡ ಆಗಿದೆ. ಈ ಕೆಳಗಿನ ಅರಸರಲ್ಲಿ ಯಾವ ಅರಸನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ಚಾಲುಕ್ಯರ ಆರಂಭಿಕ ಪರಿಕಲ್ಪನೆಯು ಪ್ರತಿಬಿಂಬವಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ 2 ಅಶೋಕ ಮೌರ್ಯ. ಈ ಕೆಳಗಿನವುಗಳಲ್ಲಿ ಯಾರು ಗ್ರೀಕ್ ಇತಿಹಾಸಕಾರರಾಗಿದ್ದಾರೆ? ಸರಿಯಾದ ಉತ್ತರ ಹೆರೋಡೋಟಸ್, ಆಪ್ಷನ್ 4. ಈತನು ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಜೀವಿಸಿದ್ದ. ಈತ ಸಾಕ್ರೆಟಿಸ್ ಮತ್ತು ಯೂರಿಪಿಡಸ್ನ ಸಮಕಾಲೀನವನಾಗಿದ್ದಾನೆ. 2 ಪಟ್ಟಿಗಳು ಮತ್ತು ಕೇರಳ, ಮಹಾರಾಷ್ಟ್ರ, ಪಂಜಾಬ್, ಗುಜರಾತ್. ಸೊ ಪಟ್ಟಿಗಳನ್ನು ನೋಡೋಣ. ಸೊ ಹೊಂದಿಸಿ ಬರೆಯೋದಾದರೆ ಕೇರಳ ತೆಯ್ಯಂ, ಮಹಾರಾಷ್ಟ್ರ ಲಾವಣಿ, ಪಂಜಾಬ್ ಭಾಂಗ್ರಾ, ಗುಜರಾತ್ ಗರ್ಭಾ. ಆಪ್ಷನ್ 1 ಸರಿಯಾದಂಥ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಧಿಸಲು ಕಾಗೋಡು ಸತ್ಯಾಗ್ರಹದ ಗುರಿಯಾಗಿತ್ತು? ಯಾವುದನ್ನು ಸಾಧಿಸೋದು ಕಾಗೋಡು ಸತ್ಯಾಗ್ರಹದ ಗುರಿಯಾಗಿತ್ತು? ಸರಿಯಾದ ಉತ್ತರ ಕೃಷಿ ಚಳವಳಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾಗೋಡು ಗ್ರಾಮದಲ್ಲಿ 1951ರಲ್ಲಿ ಗೇಣಿ ರೈತರ ಸತ್ಯಾಗ್ರಹ ನಡೆಯಿತು. ಇದನ್ನೇ ಕಾಗೋಡು ಸತ್ಯಾಗ್ರಹ ಅಂತ ನಾವು ಕರಿತೀವಿ. ಈ ಹೋರಾಟ ಕರ್ನಾಟಕ ರೈತರ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಈ ಕೆಳಗಿನವುಗಳಲ್ಲಿ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ಎಂದು ಯಾರನ್ನು ಕರೆಯುತ್ತಾರೆ? ಸೊ ಆಪ್ಷನ್ 4 ದೇವರಾಜ ಅರಸವ್ರನ್ನ ಈ ರೀತಿಯಾಗಿ ಕರೀತಾರೆ. ದೇವರಾಜ ಅರಸವರು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹಾರಿಕಾರ ಅಂತ ಇವ್ರನ್ನ ಕರೀತಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಲು ಇವರು ಕೂಡ ಕಾರಣಕರ್ತರಾಗಿದ್ದಾರೆ. ಮತ್ತು ಮೈಸೂರು ರಾಜ್ಯವನ್ನು 1973ರಲ್ಲಿ ನಾಮಕರಣ ಏನು ಮಾಡಿದ್ರು, ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ. ಇವರು ಆವಾಗಿನ ಮುಖ್ಯಮಂತ್ರಿಗಳಾಗಿದ್ದರು. ಮೈಸೂರು ರಾಜ್ಯವನ್ನು 1973 ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಅಲ್ಲದೆ ಇವರು ಭೂ ಸುಧಾರಣೆ ಮತ್ತು ಉಳುವವನೇ ಭೂಮಿಯ ಒಡೆಯ ಅನ್ನೋ ಹೊಸ ಕಾನೂನುಗಳನ್ನು ಜಾರಿಗೆ ತಂದಂಥವರು ಕೂಡ ಆಗಿದ್ದಾರೆ. ಡ್ಯಾಶ್ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ನೀರಿನ ಮೇಲ್ಮೈ ಎಳೆತ. ನೀರಿನ ವಿಶೇಷ ಲಕ್ಷಣಗಳಲ್ಲಿ ನೀರಿನ ಮೇಲ್ಮೈ ಎಳೆತ ಕೂಡ ಒಂದು. ನೀರಿನ ಈ ಗುಣದಿಂದ ವಸ್ತುಗಳು ನೀರಿನ ಮೇಲೆ ತೇಲುತ್ತವೆ. ನೀರಿನ ಅಣುಗಳಲ್ಲಿರುವ ಮೇಲ್ಮೈ ಎಳೆತವನ್ನು ಉಂಟು ಮಾಡುತ್ತವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಸಂಗ್ರಹ ಮಾಡ್ಕೋಬೋದು. ಡ್ಯಾಶ್ ಎಂಬ ಘಟಕದಲ್ಲಿ ನ್ಯೂಕ್ಲಿಯರ್ ಅಳತೆಯನ್ನು ಅಭಿವ್ಯಕ್ತಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಫರ್ಮಿ.
ಇನ್ನು ಕೆಲವೊಂದು ಘಟಕಗಳನ್ನು ನಿಮಗೆ ತಿಳಿಸೋದಾದರೆ, ಜಾಸ್ತಿ ಕೇಳಿರ್ತಕ್ಕಂಥದ್ದು ವಿದ್ಯುತ್ ಶಕ್ತಿ ಬಗ್ಗೆ ಕೇಳ್ತಾರೆ. ವಿದ್ಯುತ್ ಶಕ್ತಿಯ SI ಏಕಮಾನ ಜೌಲ್. ಅದೇ ರೀತಿ ವಿದ್ಯುದಾವೇಶ ಕೂಲಂ. ಅದೇ ರೀತಿ ವಿಭವಾಂತರ ಅಥವಾ ವೋಲ್ಟೇಜ್ ಅಂತ ಕರಿತೀವಿ, ವೋಲ್ಟು. ಅದಾದಮೇಲೆ ವಿದ್ಯುತ್ ಪ್ರವಾಹ ಆ್ಯಂಪಿಯರು. ವಿದ್ಯುತ್ ರೋಧ ಓಮ್. ಅದೇ ರೀತಿ ಶಕ್ತಿಯ ಘಟಕ ಜೌಲ್. ಬಲದ ಘಟಕ ನ್ಯೂಟನ್. ತಾಪದ ಘಟಕ ಕೆಲ್ವಿನ್. ಉಷ್ಣದ ಘಟಕ ಜೌಲ್. ಜವದ ಒಂದು ಘಟಕ ಮೀಟರ್ ಪರ್ ಸೆಕೆಂಡ್. ಇದು ಬಹಳ ಇಂಪಾರ್ಟೆಂಟು. ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ಸರಿಯಾದಂಥ ಉತ್ತರ ಆಪ್ಟಿಕಲ್ ಫೈಬರ್ ಕೆಲಸ ಮಾಡ್ತಕ್ಕಂಥದ್ದು ಒಟ್ಟು ಆಂತರಿಕ ಪ್ರತಿಫಲನ ನಿಯಮದ ಮೇಲೆ.